ನಾವು ಇಂದು ಓಂಕಾರೇಶ್ವರ ಸ್ವಾಮೀಜಿ ಮಂಡ್ಯವರ ಜೊತೆಗೆ ನಾವು ಚರ್ಚೆ ಮಾಡುತ್ತಲಿದ್ದೇವೆ. ಹೀಗಾಗಿ ಒಂದು ಶರಣ ಮೇಳ ಮತ್ತು ಮುಂದಿನ ದಿನಗಳಲ್ಲಿ ಲಿಂಗಾಯತ್ ಧರ್ಮದ ರ್ಯಾಲಿಗಾಗಿ ಯಾವ ರೀತಿ ರೂಪುರೇಷೆ ಹಾಕುತ್ತಾ ಇದ್ದಾರೆ, ಅದೇ ರೀತಿಯಾಗಿ ರಾಜ್ಯದಲ್ಲಿ ಒಂದು ಲಿಂಗಾಯತ್ ಸಮಾಜದ ಅಂದ್ರೆ ಸ್ವತಂತ್ರ ಧರ್ಮದ ಮಾನ್ಯತೆಗಾಗಿ ಯಾವ ರೀತಿ ಹೋರಾಟವನ್ನು ಕರೆಗೆ ಕೊಡಲಿದ್ದಾರೆ, ಆ ರೀತಿಯಾಗಿ ಅವರಿಂದ ನಾವು ಒಂದು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಬನ್ನಿ. ಶರಣಾರ್ಥಿ. ಸ್ವಾಮೀಜಿಗಳಿಗೆ ಆದರದ ಸ್ವಾಗತ ಬಯಸುತ್ತಾ ನಮ್ಮ ಶೋಧವಾಣಿ ವೀಕ್ಷಕರಿಗೆ ತಮ್ಮ ಮನದಾಳದ ಮಾತುಗಳನ್ನು ಆಡಲು ತಮ್ಮಲ್ಲಿ ಮನವಿ ಮಾಡುತ್ತೇನೆ. ಮಂಡ್ಯದಿಂದ ಕೂಡಲ ಸಂಗಮವರೆಗೆ ಶರಣ ಮೇಳ ಅಂದ್ರೆ ಸ್ವಾಭಿಮಾನಿ ಶರಣ ಮೇಳಕ್ಕೆ ಬಂದಿದ್ರ, ಅದರ ಉದ್ದೇಶ ಮತ್ತೆ ಸ್ವಾಭಿಮಾನಿ ಶರಣ ಮೇಳ ಆಯೋಜನೆ ಮಾಡ್ತಿರತಕ್ಕಂಥ ಒಂದು ಸಂಘಟನೆ ಆಗಲಿ ಮತ್ತೆ ಬಸವಣ್ಣವರ ಶರಣರ ಚಿಂತನೆಗಳನ್ನು ಯಾವ ರೀತಿ ತಾವು ಮೇಲ್ಕ್ ಹಾಕಬಹುದು? ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಣ್ಣನೇ ತಂದೆ, ಬಸವಣ್ಣನೇ ತಾಯಿ, ಬಸವಣ್ಣನೇ ಪರಮ ಗುರುವಿನಿಗೆ ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ಬಸವಾದಿ ಪ್ರಮತರನ್ನು ನೆನೆಸಿ ಈ ದಿನ ನಾವು ಕೂಡಲ ಸಂಗಮದಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ ನಡೀತಿರುವಂತಹ ಕೂಡಲ ಸಂಗಮದ ಹೂನೂರ್ ಕ್ರಾಸ್ ಬಳಿ ಸ್ವಾಭಿಮಾನಿ ಶರಣ ಮೇಳ ನಡೀತಾ ಇದೆ. 3 ದಿನದಿಂದ ನೀವೆಲ್ಲ ನೋಡ್ತಾ ಇದ್ದೀರಿ. 17, 13, 14 ಅಲ್ಲಿ ನಡೀತಾ ಇದೆ ಈಗ ಕಾರ್ಯಕ್ರಮ. ಸ್ವಾಭಿಮಾನಿ ಶರಣದ ಸಮ್ಮೇಳನ ಉದ್ದೇಶ ಏನು ಅಂತ ಅಂದ್ರೆ, ಈಗಿನ ನಮ್ಮ ಲಿಂಗಾಯತರಲ್ಲಿ ಹಾಗೂ ಬಸವ ಧರ್ಮದ ಅನುಯಾಯಿಗಳಲ್ಲಿ ಒಗ್ಗಟ್ಟು ಮತ್ತು ಸ್ವಾಭಿಮಾನದ ಕೊರತೆ ಬಹಳಷ್ಟು ಕಾಣ್ತಾ ಇದೆ. ಸ್ವಾಭಿಮಾನಿ ಶರಣರ ಉದ್ದೇಶನೇ ಲಿಂಗಾನಂದಪ್ಪಾಜಿಯವರು ಮತ್ತು ಮಾತಾಜಿಯವರು ಏನು ಅಪ್ಪಟ ಬಸವ ಧರ್ಮವನ್ನ ಕಟ್ಟಿದ್ರು, ಆ ಅಪ್ಪಟ ಬಸವ ಧರ್ಮವನ್ನ ಉಳಿಸಿ ಅಪ್ಪಟ ಬಸವ ಧರ್ಮದ ಅನುಯಾಯಿಗಳಾಗಿ ಶರಣರು ಮತ್ತು ಲಿಂಗಾಯತ ಧರ್ಮ ಹೀಗೆ ಇರಬೇಕು ಅಂತ ಮಾತಾಜಿಯವರು ಅವರು ಅದ್ಭುತವಾದ ಸಾಧನೆಯಲ್ಲಿ ಅವರ ಜೀವನದ ಗುರಿಯಲ್ಲಿ ಅತ್ಯುನ್ನತವಾದ ಮಟ್ಟದಲ್ಲಿ ಬಸವ ಧರ್ಮವನ್ನ ಪ್ರಚಾರ ಮಾಡಿದ್ದಾರೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಅದೇ ಒಂದು ದೊಡ್ಡ ದುರ್ದೈವ, ಮಾತಾಜಿಯವರು ಲಿಂಗೈಕ್ಯ ಆದ ನಂತರ ಬಸವಾದಿ ಶರಣರ ತತ್ವ ಮತ್ತು ಬಸವ ಧರ್ಮದ ಪ್ರಚಾರ ಬಹಳ ಕಡಿಮೆಯಾಗಿ ಮನುವಾದಿಗಳ ಕುತಂತ್ರಕ್ಕೆ ಬಸವ ಧರ್ಮದ ಹಲವಾರು ಮಠಾಧೀಶರು ಕೂಡ ಭಾಗಿಯಾಗಿ ಬಸವ ಧರ್ಮ ಪ್ರಚಾರವನ್ನು ನಿಲ್ಲಿಸಿದ್ದಾರೆ. ಆದರೆ ಮಾತಾಜಿಯವರ ಕೈಯಲ್ಲೇ ಬೆಳೆದಂತಹ ಸ್ವಾಭಿಮಾನಿ ಸಂಕೇತವಾದಂತ ಇವತ್ತು ನಡೀತಿರುವ ಸಮ್ಮೇಳನದ ಪ್ರತಿಯೊಬ್ಬ ಶರಣರು ಕೂಡ ನಾವು ಮಾತಾಜಿಯವರು ಹಾಕಿದ್ದ ಹೆಜ್ಜೆಯಲ್ಲಿ ನಡೀತೀವಿ, ನಾವು ಮಾತಾಜಿಯವರ ಹೆಜ್ಜೆಯಿಂದ ನಾವು ಮುಂದೆ ಸರಿಯೋದಿಲ್ಲ, ನಾವು ಸ್ವಾಭಿಮಾನ ಸಂಕೇತವನ್ನು ನಾವು ತೋರಿಸ್ತೀವಿ ಅನ್ನೋ ಉದ್ದೇಶದಿಂದ ಲಿಂಗಾಯತ ಸಮುದಾಯ ಹಾಗೂ ಲಿಂಗಾಯತ ಧರ್ಮನ ನಾವು ಪಡಿಲೇಬೇಕು. ಮಾತಾಜಿಯವರ ಸತ್ಸಂಕಲ್ಪವು ಈಡೇರಿಸ್ತೀವಿ ಅನ್ನೋ ಗಟ್ಟಿ ನಿರ್ಧಾರ ಮಾಡಿ ಎಲ್ಲಾ ಕಡೆ ಪ್ರಚಾರ ಮಾಡಿ ಡಾಕ್ಟರ್ ಚನ್ನಬಸವಾನಂದ ಶ್ರೀಗಳು, ಮಾತಾಜಿ ಸತ್ಯದೇವಿ ಮಾತಾಜಿಯವರು ಪಣ ತೊಟ್ಟು ನಿಂತಿದ್ದಾರೆ. ಎಲ್ಲಾ ಜಿಲ್ಲೆಯಲ್ಲೂ ಪ್ರಚಾರ ಮಾಡಿ ನಮ್ಮಂತ ಸಣ್ಣ ಸಣ್ಣ ಯುವಕರು ಮತ್ತು ಮಠಾಧೀಶರನ್ನ ಒಗ್ಗೂಡಿಸಿ ಲಿಂಗಾಯತ ಧರ್ಮ ಮಾನ್ಯತೆ ಪಡಿಬೇಕು ಅನ್ನೋದು ಈ ಸ್ವಾಭಿಮಾನಿ ಶರಣರ ಒಂದು ಉದ್ದೇಶ. ಅದಕ್ಕೆ ನಾವು ಸಂಪೂರ್ಣ ಬೆಂಬಲವಾಗಿರ್ತೀವಿ ಹಾಗೂ ಲಿಂಗಾಯತ ಧರ್ಮವನ್ನು ಮತ್ತು ಮಾತಾಜಿಯವರ ಕನಸನ್ನು ನಾವು ಈಡೇರಿಸೋದ್ರಲ್ಲಿ ಸಫಲರಾಗೇ ಆಗ್ತೀವಿ ಅನ್ನೋದು ನಮ್ಮ ಉದ್ದೇಶ. ಈಗ ಈ 2 ದಿವಸ ಕಾರ್ಯಕ್ರಮದಲ್ಲಿ ತಾವು ಏನ್ ನನ್ನ ಒಂದು ಊಹಿಸಿದ್ರೆ ಯಾವ ರೀತಿ ನಿಮ್ಗೆ ಒಂದು ಉತ್ತರವನ್ನು ಸಿಕ್ಕಿದೆನಾ? ಈಗ 2 ದಿನ ಕಾರ್ಯಕ್ರಮಗಳಲ್ಲಿ ನೀವು ನೋಡ್ತಾ ಇರೋ ಹಾಗೆ ಲಿಂಗಾಯತ ಧರ್ಮ ಮಾನ್ಯತೆಗೆ ನಾವು ಮತ್ತೆ ಸರ್ಕಾರಕ್ಕೆ ಮನವಿ ಮಾಡ್ತೀವಿ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರದ ವತಿಯಿಂದ ಕೇಂದ್ರ ಸರ್ಕಾರಕ್ಕೆ ಮತ್ತೆ ಮನವಿ ಮಾಡಿಸ್ತೀವಿ. ಬೆಂಗಳೂರು ಚಲೋ ಕಾರ್ಯಕ್ರಮನೂ ಮಾಡ್ಬೇಕು ಅಂತ ಅಪ್ಪಾಜಿಯವರು ಹೇಳಿದ್ದಾರೆ. ಮತ್ತು ವಿಧಾನಸೌಧಕ್ಕೂ ಹೋಗಿ ಶಿಫಾರಸು ಮಾಡಿ ಕೇಂದ್ರ ಮಾತಾಜಿಯವರು ಏನು ಚಳುವಳಿಗಳನ್ನ ಮತ್ತು ಯಾವ ರೀತಿ ಸಂಘಟನೆ ಮಾಡಿದ್ರು ಅದು ಇವತ್ತು ದಿನಗಳಲ್ಲಿ ಕಾಣಿಸ್ತಾ ಇಲ್ಲ. ಇವತ್ತು ಮಾತಾಜಿಯವರ ಸಂಘಟನೆಯನ್ನ ಜೀವ ತುಂಬತಾ ಇರೋದು ಚನ್ನಬಸವಾನಂದ ಶ್ರೀಗಳು ಮತ್ತು ಸತ್ಯದೇವಿ ಮಾತಾಜಿಯವರು. ಡೆಲ್ಲಿ ಚಲೋ ಕಾರ್ಯಕ್ರಮನ ಮಾಡಿದ್ದೆ ಮಾತಾಜಿಯವರು. ಮತ್ತೆ ಅವರ ಸಂಕಲ್ಪ ನಾವು ಕೇಂದ್ರ ಸರ್ಕಾರಕ್ಕೆ ಮತ್ತೆ ರಾಜ್ಯ ಸರ್ಕಾರ ಮನವಿ ಕೊಟ್ಟಾಗ ಅದೇನಾದ್ರು ಕೇಂದ್ರ ಸರ್ಕಾರ ಅದನ್ನ ತಿರಸ್ಕಾರ ಮಾಡಿದ್ರೆ ಮತ್ತೆ ಲಿಂಗಾಯತ ರ್ಯಾಲಿಗಳು ಮತ್ತೆ ಕೇಂದ್ರ ಸರ್ಕಾರಕ್ಕೆ ಡೆಲ್ಲಿ ಚಲೋ ಕಾರ್ಯಕ್ರಮಕ್ಕೆ ಸುಪ್ರೀಂ ಕೋರ್ಟ್ ಮುಂದೆ ನಾವೆಲ್ಲ ಧರಣಿ ಕುಂತು ನಾವು ಮಾನ್ಯತೆ ಪಡ್ಕೋತೀವಿ. ಲಿಂಗಾಯತ ಧರ್ಮ ಸ್ವತಂತ್ರ ಆಗ್ಲೇಬೇಕು. ಲಕ್ಷಾಂತರ ಶರಣರು ಮತ್ತು ಕೋಟ್ಯಾಂತ ವಚನ ಸಾಹಿತ್ಯಗಳಿದೆ ನಮ್ಗೆ ಲಿಂಗಾಯತ ಧರ್ಮ ಸ್ವತಂತ್ರ ಅನ್ಲಿಕ್ಕೆ.
ನಾವು ಮಾನ್ಯತೆ ಪಡೆದೇ ತೀರ್ತೀವಿ ಅನ್ನೋದು ನಮ್ಮ ಉದ್ದೇಶ. 2 ದಿನ ಕಾರ್ಯಕ್ರಮಗಳಲ್ಲಿ ನೀವು ನೋಡಿದ ಹಾಗೆ ಲಿಂಗಾಯತ ಧರ್ಮ ಮತ್ತು ಮಾತಾಜಿಯವರು ಬರೆದಿರುವಂತ ಒಂದು ಧರ್ಮ ಗ್ರಂಥ ಬಿಡುಗಡೆ ಆಗ್ಬೇಕು. ಆ ಧರ್ಮ ಗ್ರಂಥ ಬಿಡುಗಡೆ ಆದಾಗ ಪ್ರತಿ ಒಂದು ವಿರಕ್ತ ಮಠಗಳು ಮತ್ತು ಬಸವಪರ ಮಠಗಳಿದೆಯಲ್ಲ, ಅಲ್ಲಿ ವಿಶ್ವಗುರು ಬಸವಣ್ಣವರು ಇರ್ಬೇಕು, ಮತ್ತೆ ಮಾತಾಜಿಯವರು ಬರೆದಿರುವಂತಹ ಧರ್ಮ ಗ್ರಂಥ ಅದು ಅಚ್ಚುಕಟ್ಟಾಗಿ ಅಲ್ಲಿ ಇರ್ಬೇಕು ಅನ್ನೋದು ನಮ್ಮ ಉದ್ದೇಶ. ಹೀಗೆ ಮಾತಾಜಿಯವರ ನೇತೃತ್ವದಲ್ಲಿ ಮಾಡ್ಕೊಂಡು ಬರ್ತಕ್ಕಂತ ಒಂದು ಲಿಂಗಾಯತ ಧರ್ಮದ ಬಗ್ಗೆ ಈಗ ಆ ಒಂದು ನ್ಯೂನ್ಯತೆಯನ್ನು ಇವಾಗ ಕಾಡ್ತಾ ಇದೆ ಅಲ್ವಾ, ಆ ನ್ಯೂನ್ಯತೆಯನ್ನು ಅಂದ್ರೆ ಮುಂದಾಟು ವಹಿಸ್ತಕ್ಕಂತ ಶಕ್ತಿ ಯಾರ ಹತ್ರ ಇದೆ ಅಂತ ತಾವು ಹೇಳ್ಬೋದು? ಮಾತಾಜಿಯವರು ಕಟ್ಟಿದಂತ ಸೈನ್ಯ ಏನಿದೆ, ರಾಷ್ಟ್ರೀಯ ಬಸವದಳ ಆಗಿರ್ಬೋದು, ಅದು ದೇಶದ ಅತ್ಯಂತ ದೊಡ್ಡ ಶಕ್ತಿ. ಮಾತಾಜಿಯವರೇ ಪ್ರೂವ್ ಮಾಡಿದರೆ ರಾಷ್ಟ್ರೀಯ ಬಸವದಳ ಮತ್ತು ಲಿಂಗಾಯತ ಧರ್ಮ ಎಷ್ಟು ಶಕ್ತಿಯುತವಾಗಿದೆ. ಆ ಮಾತಾಜಿಯವರು ಹಾಕಿದ್ದ ಒಂದು ಏನು ಹೋರಾಟನ ಮುಂದುವರಿಸೋ ಶಕ್ತಿ ಇರೋದು ಚನ್ನಬಸವಾನಂದ ಶ್ರೀಗಳಿಗೆ ಮತ್ತು ಸತ್ಯದೇವಿ ಮಾತಾಜಿಯವರಿಗೆ, ಮತ್ತೆ ಸ್ವಾಭಿಮಾನಿ ಶರಣ ಮೇಳಕ್ಕೆ ಆಗಮಿಸಿದಂತ ಎಲ್ಲ ಶರಣರಲ್ಲೂ ಮಾತಾಜಿಯವರು ಇದ್ದಾರೆ ಮತ್ತು ಅಪ್ಪಾಜಿ ಲಿಂಗಾನಂದ ಅಪ್ಪಾಜಿಯವರು ಗುರುಕಳೆಯಾಗಿ ಅವರಲ್ಲಿ ತುಂಬಿದ್ದಾರೆ ಅನ್ನೋದು ನಮ್ಮ ಉದ್ದೇಶ. ಮಾತಾಜಿಯವರಿಗೆ ಮೌಢ್ಯನಿರ್ತಕ್ಕಂತಹ ಒಂದು ಶಕ್ತಿ ಇತ್ತು. ಆದ್ರೆ ಇಂದಿನ ಈ ಸಮಾಜದಲ್ಲಿ ಅಂದ್ರೆ ಮಾಧ್ಯಮಗಳಿಗಾಗ್ಲಿ ಮತ್ತೆ ರಾಜಕೀಯ ನಾಯಕರಿಗಾಗಿ ಯಾವ ಸಾಹಿತಿಗಳಿಗಾಗಿ ಉತ್ತರ ಕೊಡ್ಬೇಕಂದ್ರೆ ಆ ಒಂದು ಒಂದು ನ್ಯೂನ್ಯತೆಯನ್ನು ನಾವು ಕಾಣ್ತಾ ಇದ್ದೀವಿ ಸಮಾಜದಲ್ಲಿ. ಈಗ ಮಾತಾಜಿಯವ್ರಿಗೆ ಯಾಕೆ ಸಾಧ್ಯ ಆಯ್ತು, ಇತ್ತೀಚಿನವ್ರಿಗೆ ಯಾಕೆ ಸಾಧ್ಯ ಆಗ್ತಿಲ್ಲ ಅಂದ್ರೆ, ಮಾತಾಜಿಯವರು ಪ್ರಪ್ರಥಮದ ಮಹಿಳಾ ಜಗದ್ಗುರುಗಳು. ಅವರಲ್ಲಿ ಬಸವಣ್ಣನೇ ಅವರ ಅಂತರಂಗದಲ್ಲಿ ಕುಂತು ಆ ಕೆಲಸವನ್ನ ಮಾಡಿಸಿದ್ರು. ಮತ್ತು ಮಾತಾಜಿಯವ್ರನ್ನ ಪ್ರಶ್ನೆ ಮಾಡೋ ಅಧಿಕಾರ ಇಡೀ ದೇಶದಲ್ಲಿ ಯಾರಿಗೂ ಇರಲಿಲ್ಲ. ಯಾಕಂದ್ರೆ ಮಾತಾಜಿಯವರಷ್ಟು ವಚನ ಸಾಹಿತ್ಯವನ್ನು ಅಧ್ಯಯನ ಮಾಡಿದವರು ಇವತ್ತಿನವರೆಗೂ ಯಾರೂ ಇಲ್ಲ, ಮುಂದಿರೋಕ್ಕೂ ಸಾಧ್ಯ ಇಲ್ಲ. ಅವ್ರನ್ನ ಪ್ರಶ್ನೆ ಮಾಡಕ್ ಆಗದೆ ಇದ್ದಂತ ಸಂದರ್ಭಗಳಲ್ಲಿ ಅವ್ರು ಮಾಡಿದ್ದನ್ನೆಲ್ಲ ಒಪ್ಕೊಂಡಂತವ್ರು, ಅವ್ರು ಲಿಂಗೈಕ್ಯ ಆದ ನಂತರ ತಕ್ಷಣಕ್ಕೇನೆ ಮಾತಾಜಿಯವ್ರು ಮಾಡೋದನ್ನ ವಿರೋಧ ಮಾಡ್ಕೊಂಡು, ಮತ್ತೆ ಮಾತಾಜಿಯವ್ರಿಗೆ ಯಾಕೆ ಸಾಧ್ಯ ಆಯ್ತು ಅಂದ್ರೆ, ಅವರು ಮನುವಾದಿಗಳು ಮತ್ತೆ ಇತ್ತೀರಿನ ಮನುವಾದಿಗಳು RSS ಅಂತವ್ರನ್ನ ಒಳಗಡೆನೆ ಬಿಟ್ಕೊಂಡಿರ್ಲಿಲ್ಲ, ಅವ್ರು ಗೇಟಿಂದ ಹೊರಗಡೆನೆ ಇಟ್ಟಿದ್ರು. ಆದ್ರೆ ಮಾತಾಜಿಯವರು ಲಿಂಗೈಕ್ಯ ಆದ ನಂತರ ಯಾರ್ಯಾರನ್ನ ಮಾತಾಜಿ ದೂರ ಇಟ್ಟಿದ್ರು ಅವ್ರನ್ನೆಲ್ಲ ಇವ್ರು ಒಳಗ್ ತಗೊಂಡ್ರು. ಮತ್ತೆ ಬಸವ ಧರ್ಮದೊಳಗೆ RSS ಮನುವಾದಿಗಳ ಕುತಂತ್ರ ನಡೀತಿದೆ. ಯಾರು ಕಟ್ಟ ಬಸವ ಧರ್ಮ ಅಭಿಮಾನಿಗಳಿದ್ದಾರೆ ಅವ್ರನ್ನ ಇವರು ಪೀಠದಿಂದ ಉಚ್ಚಾಟನೆ ಮಾಡೋದಾಗಿರ್ಬೋದು, ಅವ್ರ ಬಸವ ಧರ್ಮಕ್ಕೆ ಬರ್ಲಾರ್ದಂಗ್ ಮಾಡೋದಿರ್ಬೋದು. ಈ ರೀತಿ ಮಾಡೋದ್ರಿಂದ ಮುಂದೆ ಬಸವ ಧರ್ಮದ ಎಷ್ಟು ನ್ಯೂನ್ಯತೆಗಳು ಕಾಡ್ತಿದೆ ಅಂತಂದ್ರೆ ಅವ್ರು ಅರ್ಥ ಮಾಡ್ಕೋಬೇಕು, ಮಾತಾಜಿಯವ್ರು ಮಾಡಿದ್ದು ಸರಿನೇ ಇದೆ, ಆದ್ರೆ ಇತ್ತೀಚಿನ ಒಂದು ಮಠಾಧೀಶರಾಗಿರ್ಬೋದು, ಅಲ್ಲಿನ ಅಧಿಕಾರಿಗಳಾಗಿರ್ಬೋದು, ಅದನ್ನ ಮಾತಾಜಿಯವ್ರು ಹಾಕಿದ ಹೆಜ್ಜೆನ ಮೀರಿ ಅವರೇ ಒಂದ್ ಹೆಜ್ಜೆ ಮುಂದಕ್ಕೆ ಹೋಗಿ RSS ಮನುವಾದಿಗಳಿಗೆಲ್ಲ ಒಳಗಡೆ ತಗೊಂಡು ಬಸವ ಧರ್ಮ ಲಿಂಗಾಯತ ಧರ್ಮ ಸ್ವತಂತ್ರ ಆಗ್ಲಿಕ್ಕೆ ಬಿಡಲಾರ್ದಂಗೆ ಅವ್ರ ಮನಸ್ಥಿತಿನ ಕೆಡಿಸ್ತಿದ್ದಾರೆ. ಇಂದಿನ ಪರಿಸ್ಥಿತಿಯನ್ನು ನೋಡಿದಾಗ ಈ ಒಂದು ಲಿಂಗಾಯತ ಧರ್ಮದ ಒಂದು ಹೋರಾಟಕ್ಕೆ ರಾಜಕೀಯ ನಾಯಕರು ನಮಗೆ ಸಪೋರ್ಟ್ ಕೊಡ್ತಾರ? ಖಂಡಿತ. ಯಾಕಂದ್ರೆ ಲಿಂಗಾಯತ ಧರ್ಮ ಸ್ವತಂತ್ರ ಆಗ್ಲೇಬೇಕು. ಯಾಕೆಂದ್ರೆ ಅದು ಈ ದೇಶದ ಇವತ್ತಿನ ಸ್ವತಂತ್ರ ಧರ್ಮ ಅಲ್ಲ, ಅದು 12ನೇ ಶತಮಾನದಲ್ಲೇ ಸ್ವತಂತ್ರ ಧರ್ಮ ಆಗಿತ್ತು ಅನ್ನೋದಕ್ಕೆ ಹಲವಾರು ಉದಾಹರಣೆಗಳಿದೆ, ಹಲವಾರು ದಾಖಲೆಗಳಿದೆ ಮತ್ತು ಹಲವಾರು ಸಾರಿ ಮಾತಾಜಿಯವರು ವಿತ್ ಪ್ರೂಫ್ ಸಮೇತ ಕೇಂದ್ರ ಸರ್ಕಾರ ಕೊಟ್ಟಿದ್ದಾರೆ. ಹಾಗಾಗಿ ರಾಜಕೀಯ ನಾಯಕರು ಸಪೋರ್ಟ್ ಮಾಡೇ ಮಾಡ್ತಾರೆ. ಇದು ಹಾಗೆ ಆಗುತ್ತೆ. ಇದು ಕಠಿಣವಾಗಿ ನಾವು ಹೋರಾಟ ಮಾಡ್ತೀವಿ, ಶಾಂತಿಯುತವಾಗಿ ಮಾಡ್ತೀವಿ ಮತ್ತು ಸಂವಿಧಾನಾತ್ಮಕವಾಗಿ ಮಾಡ್ತೀವಿ. ಯಾವುದೇ ರೀತಿ ನಾವು ರಕ್ತ ಚರಿತ್ರೆಯಿಂದ ಬಂದವರಲ್ಲ, ನಾವು ಶಾಂತಿಯುತ ಚರಿತ್ರೆಯಾಗಿ ಬಂದವರು. ಯಾಕಂದ್ರೆ ನಮ್ಮ ಬಸವಣ್ಣವರು ಕಲ್ಯಾಣ ಕ್ರಾಂತಿ ಆದಾಗ ಒಂದು ಮಾತು ಹೇಳಿದ್ರೆ ಸಾಕಾಗ್ತಿತ್ತು, ಇಡೀ ಕಲ್ಯಾಣದ ಬಿಜ್ಜಳನ ಸೈನ್ಯವನ್ನು ಹೊಡೆದುರುಳಿಸುವ ಶಕ್ತಿ ನಮ್ಮ ಶರಣರಲ್ಲಿತ್ತು. ಆದ್ರೆ ನಮ್ಮ ಬಸವಣ್ಣನ ಧರ್ಮ ಶಾಂತಿಯುತ ಧರ್ಮವಾದ್ರಿಂದ ಎಲ್ಲವನ್ನು ಸಹಿಸಿಕೊಂಡು ಅವರು ಗಡೀಪಾರು ಶಿಕ್ಷೆಯನ್ನು ಅನುಭವಿಸಿದ್ರು. ಹಾಗಾಗಿ ನಾವು ಈಗ ಭಾರತ ದೇಶದ ಸಂವಿಧಾನದ ಅಡಿಯಲ್ಲಿ ನಾವು ಮಾನ್ಯತೆ ಪಡೆದೇ ತೀರ್ತೀವಿ ಅನ್ನೋದು ನಮ್ಮ ಉದ್ದೇಶ. ಭಾರತ ಸರ್ಕಾರವನ್ನು ಈ ಸ್ವತಂತ್ರ ಧರ್ಮ ತಿರಸ್ಕಾರ ಮಾಡಿದೆ. ಆದರೆ ಇಂದಿನ ಒಂದು ಸಮಾಜದಲ್ಲಿ ನಾವು ನೋಡಿದಾಗ ಲಿಂಗಾಯತರಲ್ಲಿ ಒಕ್ಕಟ್ಟಿಲ್ಲ, ಲಿಂಗಾಯತರಲ್ಲೇ ವೀರಶೈವ ಕೊಡ್ಬೇಕು, ಲಿಂಗಾಯತ ಧರ್ಮ ಕೊಡ್ಬೇಕೆಂಬ ಗೊಂದಲದಿಂದಲೇ ಈ ಒಂದು ತಿರಸ್ಕಾರ ಆಗಿದೆ ಎಂಬುದು ಒಂದು ಊಹಾಪೋಹ. ಈಗ ಭಾರತ ಸರ್ಕಾರ ತಿರಸ್ಕಾರ ಮಾಡ್ಲಿಕ್ಕೆ ಅಲ್ಲಿನ RSS ಮನುವಾದಿಗಳೇ ಕಾರಣ. ಯಾಕೆ ಅದು ವೀರಶೈವ ಕೊಡ್ಬೇಕು ಲಿಂಗಾಯತ ಕೊಡ್ಬೇಕು ಅಂತ ಗೊಂದಲದಲ್ಲಿದೆ ಅಂದ್ರೆ, ನಮ್ಮ ಭಾರತ ದೇಶ ಧರ್ಮದ ಒಂದು ಆಧಾರಿತದಲ್ಲಿ ಯಾವ ರೀತಿ ಸಂವಿಧಾನದಲ್ಲಿದೆ ಅಂದ್ರೆ, ಒಂದು ಧರ್ಮ ಆಗ್ಬೇಕು ಅಂದ್ರೆ ಒಬ್ಬ ಧರ್ಮ ಕರ್ತ ಇರ್ಬೇಕು, ಒಬ್ಬ ವ್ಯಕ್ತಿ ಧರ್ಮ ಗುರು ಇರ್ಬೇಕು,
ಅವನು ಬರೆದಂತಹ ಒಂದು ಧರ್ಮ ಗ್ರಂಥ ಇರಬೇಕು, ಅದರದೇ ಆದ ಮೌಲ್ಯಗಳಿರ್ಬೇಕು, ಅದರದೇ ಆದ ಅನುಯಾಯಿಗಳಿರ್ಬೇಕು, ನಮ್ಮ ಸಂವಿಧಾನದ ಇದು ಆಶೆ. ಆದರೆ ಬಸವಣ್ಣನವರ ಹುಟ್ಟು ಹೇಗಾಗಿದೆ ಅನ್ನೋದು ಜಗತ್ತಿಗೆ ಗೊತ್ತಿದೆ. ಆದ್ರೆ ಇದು ಲಿಂಗಾಯತ ಧರ್ಮ ಆಗಬಾರ್ದು ಅಂತ ಇವ್ರೇನು ಮನುವಾದಿಗಳು RSS ಯಾಕೆ ಮಾಡ್ತಿದ್ದಾರೆ ಅಂದ್ರೆ, ನಮ್ಮ ವೀರಶೈವ ಅನ್ನೋದು ನಮ್ಮ ಲಿಂಗಾಯತರದ್ದು ಅಲ್ವೇ ಅಲ್ಲ. ನಾವು ಇವತ್ತಲ್ಲ, ಇನ್ನೂ 1000 ವರ್ಷ ವೀರಶೈವರನ್ನ ಹಿಡ್ಕೊಂಡು ಹೋದ್ರೆ ನಮಗೆ ಲಿಂಗಾಯತ ಧರ್ಮ ಆಗೋದಿಲ್ಲ. ಅವರು ಮಾನವ ಇದ್ರಲ್ಲಿ ಜನಿಸಿದವರಲ್ಲ. ನಮ್ಮ ಬಸವ ಧರ್ಮ ಏನ್ ಹೇಳುತ್ತೆ, ಕರ್ಣದಲ್ಲಿ ಉದಿಸಿದರುಂಟೆ ಜಗದೊಳಗೆ ಅಂತ ಬಸವಣ್ಣವ್ರು ಹೇಳ್ತಾರೆ. ಆದ್ರೆ ಕಲ್ಲಿಂದ ಉದ್ಭವಿಸಿದ ಒಬ್ಬ ವ್ಯಕ್ತಿಯನ್ನು ಇಟ್ಕೊಂಡು ಅವರು ನಮ್ದೇ ಧರ್ಮ ಅಂತ ಮೆರೀತಿದ್ದಾರೆ. ಅದು ಸಾಧ್ಯನೇ ಇಲ್ಲ. ಅದನ್ನ ಸಂವಿಧಾನವೂ ಕೂಡ ಒಪ್ಪೋದಿಲ್ಲ. ಸಂವಿಧಾನದಲ್ಲಿ ಮಾನ್ಯತೆ ಸಿಕ್ಕೇ ಸಿಗುತ್ತೆ ನಮ್ಮ ಬಸವ ಧರ್ಮಕ್ಕೆ. ಯಾಕೆಂದ್ರೆ ನಾವು ಕೂಡ ಯೋನಿಯಲ್ಲಿ ಉದಯಿಸಿದಂತ ವ್ಯಕ್ತಿಗಳಿಂದ ಬಂದವರು, ನಾವು ಕಲ್ಲಿಂದ ಉದಯಿಸಿದವರಲ್ಲ. ನಮ್ಮ ದೇಶದ ಸಂವಿಧಾನದ ಅಡಿಯಲ್ಲಿ ನಾವು ಸ್ವತಂತ್ರ ಧರ್ಮ ಆಗ್ಲಿಕ್ಕೆ ಏನೇನು ಅರ್ಹತೆ ಬೇಕು ಅದು ನಮ್ಮ ಬಸವ ಧರ್ಮಕ್ಕಿದೆ, ಅದು ಆಗೇ ಆಗುತ್ತೆ. ಈಗ ಇಲ್ಲಿವರೆಗೆ ಮಾತಾಜಿಯವ್ರ ಲಿಂಗಾಯತಕ್ಕೆ ಆದ ನಂತರ ಇಲ್ಲಿವರೆಗೆ ಯಾವ ರೀತಿಯ ಸುಳಿವೇ ಇಲ್ಲ. ಲಿಂಗಾಯತ ಧರ್ಮ ಹೋರಾಟದ ಕಿಚ್ಚೆ ಯಾರ ಹತ್ರ ಕಾಣ್ತಾ ಇಲ್ಲ. ಆ ಒಂದು ಕೊರತೆ ಇಂದಿನ ಸಮಾಜದ ಯುವಕರಲ್ಲಿ ಹಿರಿಯರಲ್ಲಿ ಎಲ್ಲರಲ್ಲಿ ಕಾಡ್ತಾ ಇದೆ. ಅದಕ್ಕೆ ತಾವೇನ್ ಹೇಳ್ತೀರಿ? ಮಾತಾಜಿಯವರು ಲಿಂಗೈಕ್ಯ ಆದ್ಮೇಲೆ ಆ ಹೋರಾಟ ಯಾಕೆ ಬರ್ತಾ ಇಲ್ಲ ಅಂದ್ರೆ, ಮಾತಾಜಿಯವ್ರ ಲಿಂಗೈಕ್ಯ ಆದ ಕೂಡ್ಲೇನೆ ಬಸವ ಧರ್ಮದ ಕಟ್ಟ ಅಭಿಮಾನಿಗಳನ್ನೆಲ್ಲ ಹೊರಗಡೆ ಹಾಕೋ ಪ್ರಯತ್ನ ಬಸವ ಧರ್ಮದ ಈಗಿನ ಪೀಠಾಧ್ಯಕ್ಷರು ಮಾಡಿದ್ರು. ಈಗಿನ ಪೀಠಾಧ್ಯಕ್ಷರು ಅದನ್ನ ಹೊರಗಡೆ ಹಾಕಿದ ಕೂಡ್ಲೇನೆ ಏನಾಯ್ತು, ಅವ್ರಿಗೊಂದು ಮನುವಾದಿಗಳಿಗೆ RSS ಅವ್ರಿಗೆ ಬಹಳ ಒಂದು ಹೆಲ್ಪ್ ಆಯ್ತು, ಒಂದು ಸಹಾಯ ಆಯ್ತು. ಇವ್ರು ಹೊರಗಡೆ ಹೋದ್ರು, ಅವ್ರು ಒಳಗಡೆ ಬಂದ್ರು. ಇವ್ರನ್ನ ಕಿಚ್ಚತ್ತಕ್ ಬಿಡಲ್ಲ. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ನೋಡ್ಬೋದು, ಅಲ್ಲಿ ಅಪ್ಪಟ ಬಸವಾಭಿಮಾನಿಗಳು ಬಹಳ ಕಡಿಮೆ. ಅಲ್ಲಿ ಬರೀ ಮನುವಾದಿಗಳು, ಅವರು ರಾಜಕೀಯದವ್ರು ಇವ್ರನ್ನೇ ಮಾಡ್ತಿದ್ದಾರೆ. ಅಲ್ಲಿ ಒಂದು ಲಿಂಗಾಯತ ಧರ್ಮ ಮಾನ್ಯತೆ ಪಡಿಬೇಕು ಅನ್ನೋ ಮಾತು ಬರಲ್ಲ, ಮತ್ತು ಅಲ್ಲಿ ಹೋರಾಟ ಮಾಡ್ಬೇಕು ಅಂತ ಬರಲ್ಲ. ಮಾತಾಜಿಯವ್ರ ಲಿಂಗೈಕ್ಯಾಗಿ 4-5 ವರ್ಷಗಳಾದ್ರೂ ಕೂಡ ಇದು ಆಗ್ತಿಲ್ಲ. ಆದ್ರೆ ಮುಂದಿನ ದಿನಗಳಲ್ಲಿ ನಿಮಗೆ ನಾವು ಭರವಸೆ ಕೊಡ್ತಿದೀವಿ, ಮಾತಾಜಿಯವ್ರು ಏನು ಹೋರಾಟ ಮಾಡಿದ್ರು ಅದನ್ನ ನಾವು ಸ್ವಾಭಿಮಾನಿ ಶರಣ ಮೇಳಕ್ ಬಂದಂತ ಪ್ರತಿಯೊಬ್ಬ ಶರಣರು ನಾವು ಅದನ್ನ ತೋರಿಸ್ತೀವಿ. ಮಾತಾಜಿಯವ್ರ ಸತ್ಸಂಕಲ್ಪನ ಈಡೇರಿಸ್ತೀವಿ. ಯಾರು ಬರ್ಲಿ ಬಿಡ್ಲಿ, ನಾವು ಎಲ್ಲಾ ಮಠಾಧೀಶರಿಗೂ ಇನ್ಕ್ಲೂಡಿಂಗ್ ಬಸವ ಧರ್ಮದ ಪೀಠಾಧ್ಯಕ್ಷರನ್ನು ಕರಿತೀವಿ. ಬನ್ನಿ, ಬಸವ ಧರ್ಮ ಮತ್ತು ಲಿಂಗಾಯತ ಧರ್ಮ ಮಾನ್ಯತೆಗೆ ಬರ್ತೀರಾ, ಬನ್ನಿ ನಮ್ ಜೊತೆಗೆ ಮಾನ್ಯತೆ ಪಡ್ಕೊಳ್ಳೋಣ. ಬರ್ಲಿಲ್ವಾ, ನಿಮಗ್ ಬಸವಣ್ಣನು ಬೇಡ, ಅವ್ರ ಧರ್ಮನು ಬೇಡ ಅಂದ್ರೆ ಪೀಠ ಬಿಟ್ಟು ಹೊರಗಡೆ ಹೋಗಿ, ನಂತರದಲ್ಲಿ ಯಾರು ಬರ್ತಾರೋ ಅವ್ರನ್ನ ನಾವು ಪೀಠಾಧ್ಯಕ್ಷರು ಮಾಡ್ತೀವಿ ಅಂತ ಹೇಳ್ತೀವಿ. ಪೀಠದಿಂದ ಹೊರಗೆ ಹೋಗಲ್ಲಕ್ಕೆ ತಾವ್ಯಾರು ಅಂತ ಇದ್ದಾರೆ. ಪೀಠದಿಂದ ಹೊರಗೆ ಹೋಗಕ್ಕೆ ತಾವ್ಯಾರು ಅಂದ್ರೆ, ಬಸವ ಧರ್ಮವನ್ನ ಕಟ್ಟಿದ್ದೇ ಶರಣರು. ನೀವು ಕಟ್ಟಿಲ್ಲ, ಯಾರು ಕಟ್ಟಿಲ್ಲ. ಬಸವ ಧರ್ಮ ಕಟ್ಟಿದ್ದು ಎಲ್ಲಾ ಶರಣರು ಸೇರಿ ಬಸವ ಧರ್ಮ ಕಟ್ಟಿರೋದ್ರಿಂದ ಬಸವ ಲಿಂಗಾಯತ ಧರ್ಮ ಸ್ವತಂತ್ರ ಆಗ್ಲಿಕ್ಕೆ ನೀವು ಸಹಾಯ ಮಾಡ್ಲಿಲ್ಲ ಅಂದ್ರೆ ಮತ್ತೆ ನೀವು ಬಸವ ಧರ್ಮ ಪೀಠದಲ್ಲಿದ್ದು ಅವಶ್ಯಕತೆ ಏನಿದೆ? ಈಗ ಕರ್ನಾಟಕದಲ್ಲಿ ಅನೇಕ ಮಠ ಪೀಠಗಳು, ಪೀಠಾಧೀಶರು, ಪೀಠಾಧಿಪತಿಗಳಿದ್ದಾರೆ. ಇನ್ನು ಒಂದು ಕಡೆ ನೋಡಿದ್ದಾರೆ, ಸ್ವಾಮೀಜಿಗಳ ಒಕ್ಕೂಟನು ಮಾಡಿದ್ದಾರೆ. ಅದರ ಅಧ್ಯಕ್ಷ ಕೂಡ ಅನುಭವ ಮಠದ ಅಧ್ಯಕ್ಷರಾಗಿದ್ದಾರೆ ಇವಾಗ ಪಟ್ಟದೇವರು. ಅವರು ಈ ಒಂದು ನಿಟ್ಟಿನಲ್ಲಿ ಅವರು ಕೂಡ ಏನು ಒಂದು ಇದು ಕೆಲಸ ಮಾಡ್ತಾ ಇಲ್ಲ. ಆದ್ರೆ ಮುಂದಿನ ದಿನಗಳಲ್ಲಿ ತಾವು ಏನಾದರೂ ಚನ್ನಬಸವನ ಸ್ವಾಮೀಜಿಯವರ ನೇತೃತ್ವದಲ್ಲಿ ತಾವು ರ್ಯಾಲಿಯನ್ನು ಹಮ್ಮಿಕೊಂಡಿದ್ದಾರೆ. ಈ ಎಲ್ಲಾ ಸ್ವಾಮಿಗಳನ್ನು ಅದರಲ್ಲಿ ಭಾಗವಹಿಸ್ತಾರೆ. ಅವ್ರು ನಮ್ಗೆ ಯಾವ ರೀತಿ ಬೆಂಬಲ ಕೊಡಕ್ ಸಾಧ್ಯ? ಖಂಡಿತ. ನಾವು ಈಗ ನೀವು ಇದೀಗ 17ನೇ ತಾರೀಕು ಮಠಾಧೀಶರ ಒಕ್ಕೂಟದಿಂದ ಸಭೆ ಕರೆದಿದ್ದಾರೆ, ಧಾರವಾಡದಲ್ಲಿ ಸಭೆ ಕರೆದಿದ್ದಾರೆ. ನಿರ್ಣಯಗಳನ್ನ ಏನ್ ಕೈಗೊಳ್ತಾರೆ ನೋಡೋಣ. ಏನ್ ಲಿಂಗಾಯತ ರ್ಯಾಲಿನ ಅವರೇ ಕರೆ ಕೊಡ್ತಾರೋ ಅಥವಾ ಎಲ್ಲಾರು ಒಗ್ಗೂಡ್ಸ್ಕೊಂಡು ಹೋಗ್ತಾರೋ, ಲಿಂಗಾಯತ ಧರ್ಮ ಮಾನ್ಯತೆಗೆ ಅವರು ಬರ್ತಾರೋ, ಮಠಾಧೀಶ ಒಕ್ಕೂಟದಲ್ಲಿ ಏನ್ ನಿರ್ಣಯ ಆಗುತ್ತೆ ಅದನ್ನ ನೋಡಿ ಅವ್ರಿಗೆ ಮಾಡ್ಲಿ ಬಿಡ್ಲಿ, ಯಾರ್ ಬರ್ಲಿ ಬಿಡ್ಲಿ, ನಮ್ಮ ಚನ್ನಬಸವಣ್ಣ ಶ್ರೀಗಳು, ಸತ್ಯದೇವಿ ಮಾತಾಜಿಯವರು, ಸ್ವಾಭಿಮಾನ ಶರಣ ಮೇಳಕ್ ಬಂದಿರುವಂತ ಎಲ್ಲಾ ಶರಣರು ಹಿಡ್ಕೊಂಡು ನಮ್ಮ ಉಸಿರು ಇರೋ ತನಕನು ನಾವು ಲಿಂಗಾಯತ ಧರ್ಮ ಮಾನ್ಯತೆ ಪಡ್ಕೊಳ್ಳೋವರೆಗೂ ನಾವು ಹೋರಾಟ ಮಾಡೇ ಮಾಡ್ತೀವಿ. ರ್ಯಾಲಿಗಳು ಹಮ್ಕೋತೀವಿ ಮತ್ತು ಡೆಲ್ಲಿಗೂ ಹೋಗೋ ಎಲ್ಲಾ ಪ್ಲಾನ್ಗಳನ್ನು ನಾವು ಮಾಡ್ತಾ ಇದೀವಿ. ಇಲ್ಲಿವರೆಗೆ ಅನುಭಾವಿಗಳು ವಚನ ಸಾಹಿತ್ಯವನ್ನು ಅರಗಿ ಕುಡಿದಂತಹ ಓಂಕಾರೇಶ್ವರ ಸ್ವಾಮಿಗಳು ತಮ್ಮ ಅನುಭವದ ಮಾತುಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ತಾವು ಇಲ್ಲಿವರೆಗೆ ಅನೇಕ ಅಂದರೆ ವಚನ ಸಾಹಿತ್ಯ ಮೂಲಕ ಸಮಾಜವನ್ನು ಯಾವ ರೀತಿ ತಿದ್ದಿ ತೀಡುತ್ತಲಿದ್ದಾರೆ ಮತ್ತು ಈ ಮುಂದಿನ ದಿನಗಳಲ್ಲಿ ಲಿಂಗಾಯತ ಧರ್ಮದ ಬಗ್ಗೆ ಹೋರಾಟಗಳನ್ನು ಯಾವ ರೀತಿ ಹಮ್ಮಿಕೊತಾ ಇದ್ದಾರೆ ಎಂಬುದಕ್ಕೆ ವಿವರದ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ ಓಂಕಾರೇಶ್ವರ ಸ್ವಾಮೀಜಿ ಮಂಡ್ಯ ಅವರಿಗೆ ತುಂಬು ಹೃದಯದ ಅಭಿನಂದನೆಗಳು ಸಲ್ಲಿಸುತ್ತೇವೆ. ಅದೇ ರೀತಿಯಾಗಿ ನಿರಂತರ ಸುದ್ದಿಗಳನ್ನು ನೋಡುತ್ತಲಿರಿ ಶೋಧವಾಣಿ.